ನಮಸ್ಕಾರ ವೀಕ್ಷಕರೇ. ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಎಕ್ಸಾಮ್ ಪ್ರೆಷರ್ ಅನ್ನೋದು ತುಂಬಾನೇ ಕಾಮನ್. ಎಕ್ಸಾಮ್ವರೆಗೂ ಓದ್ಕೋ ಓದ್ಕೋ ಓದು, ಟೈಮ್ ಇಲ್ಲ, ಎದ್ದೇಳು, ಬೇಗ ಬೇಗ ಓದ್ಕೋ, ಕರೆಕ್ಟಾಗಿ ಓದ್ಕೋ, ಈ ಸತಿ ಪಾಸ್ ಆಗಲಿಲ್ಲ ಅಂದರೆ ಅಷ್ಟೇ ನಿನಗೆ ಅಂತೆಲ್ಲ ಹೆದರಿಸಿ ಬದರಿಸಿ ಎಕ್ಸಾಮ್ ಆದಮೇಲೆ ರಿಲೀಫ್ ಆಗೋಯ್ತು, ಮುಗಿದೋಯ್ತು, ಎಕ್ಸಾಮ್ ಪ್ರೆಷರ್ ಅದ್ರ ಜೊತೆಲಿ ಹೊರಟೋಯ್ತು ಅಂತ ಅನ್ಕೊಳ್ತೀರಲ್ವಾ? ತುಂಬ ತಪ್ಪು. ಯಾಕೆಂದರೆ ಒಮ್ಮೆ ಯೋಚನೆ ಮಾಡಿ, ನಿಮಗೂ ಇಷ್ಟು ವಯಸ್ಸಾಗಿದ್ರೂ ಪೋಷಕರಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಹಾಲ್ ಟಿಕೆಟ್ ಮರ್ತೋಗಿರೋ ಹಾಗೆ, ಯಾವುದೋ ಎಕ್ಸಾಮ್ಗೆ ಯಾವುದೋ ಓದ್ಕೊಂಡಿರೋ ಹಾಗೆ, ಎಕ್ಸಾಮಲ್ಲಿ ಫೇಲ್ ಆಗಿ ಅಳ್ತಾ ಇರೋ ಹಾಗೆ ಈಗಲೂ ಕನ್ಸು ಬೀಳ್ತಾ ಇರಬಹುದಲ್ವಾ? ಎಸ್, ತುಂಬ ಜನಕ್ಕೆ ಅನುಭವ ಆಗುತ್ತೆ. ಯಾಕೆ ಗೊತ್ತಾ? ಆ ಎಕ್ಸಾಮ್ ಟೈಮಲ್ಲಿ ರಿಪಿಟೇಟಿವ್ ಆಗಿ ಇಂಟೆನ್ಸ್ ಫಿಯರ್ ಮತ್ತು ಆಂಗ್ಸೈಟಿ ಏನು ಸುಪ್ತ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗುತ್ತೆ, ಅದು ಎಷ್ಟೋ ವರ್ಷಗಳಾದರೂ ಕೂಡ ಬಹುಪಾಲು ಸಂದರ್ಭದಲ್ಲಿ ಹೀಲ್ ಆಗಲ್ಲ. ಇದನ್ನ ತುಂಬಾ ಸಲೀಸಾಗಿ ಇಗ್ನೋರ್ ಮಾಡಿಬಿಡ್ತಾರೆ ಎಷ್ಟೋ ಜನ. ಹಾಗಾದ್ರೆ ಇದು ಮತ್ತೆ ಎಕ್ಸಾಮ್ ಬಂದಾಗ ಮಾತ್ರ ತೊಂದರೆ ಕೊಡುತ್ತಾ? ಖಂಡಿತ ಇಲ್ಲ. ಇದೆಲ್ಲ ಪ್ರಕಟ ಆಗ್ತಾ ಇರೋದು, ನಡೀತಾ ಇರೋದು ಒಬ್ಬ ಮನುಷ್ಯನ ಮನಸ್ಸಿನಲ್ಲೇ ಅಲ್ವಾ? ಅದು ಅಷ್ಟು ಸೂಕ್ಷ್ಮವಾಗಿರೋ ಏಜಲ್ಲಿ ತಾನು ತಡ್ಕೊಳ್ಳೋಕೆ ಆಗದೇ ಇರೋಷ್ಟು ಆಂಗ್ಸೈಟಿ, ಪ್ಯಾನಿಕ್ಕು, ಫಿಯರು, ಸ್ಟ್ರೆಸ್ಸು, ನೆಗೆಟಿವಿಟಿಯನ್ನು ತುಂಬಿಟ್ಟು ಅದು ತಾನಾಗೆ ಹಾಗೆ ಹೊರಟೋಗತ್ತೆ, ಎಲ್ಲೋ ಒಂದು ಹೋಲ್ ಇದೆ, ಗಲೀಜು ಡ್ರೈನ್ ಆಗಿ ಹೋಗುತ್ತೆ ಅನ್ನೋ ಥರ ಕಲ್ಪನೆ ಮಾಡ್ಕೊಳ್ಳೋ ಪೋಷಕರು ನಿಜವಾಗ್ಲೂ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇರ್ತಾರೆ. ಬಿಕಾಸ್ ಈ ಎಕ್ಸಾಮಿನ ವಿಚಾರವಾಗಿ ಸ್ಟ್ರೆಸ್, ಪ್ಯಾನಿಕ್ ಮತ್ತು ಆಂಗ್ಸೈಟಿಯನ್ನು ಕೊಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಭಯ ಹಿಡಿಸಿದ್ರೆ ಅಂತ ಹೆಮ್ಮೆ ಥರ ಫೀಲಿಂಗ್ ಪಡುವಂತಹ ಪೋಷಕರೇ ಸ್ವಲ್ಪ ಯೋಚನೆ ಮಾಡಿ. ಇದೇ ಪ್ಯಾನಿಕ್, ಇದೇ ಆಂಗ್ಸೈಟಿ, ಇದೇ ಸ್ಟ್ರೆಸ್, ಇದೇ ಸೂಕ್ಷ್ಮತೆ, ಇದೇ ಆತಂಕದ ಮನಸ್ಥಿತಿ ತನ್ನ ಜೀವನದ ಬೇರೆ ಸಿಚುವೇಶನ್ ಹ್ಯಾಂಡಲ್ ಮಾಡುವ ಎಲ್ಲ ವಿಚಾರಗಳಲ್ಲೂ ತನ್ನ ಜೊತೆಯಲ್ಲೇ ತನ್ನ ಭಾಗವಾಗಿ ಆ ಒಂದು ಆತಂಕದ ನಕಾರಾತ್ಮಕ ವಿಷಯವನ್ನ ಮಗು ಹರಡ್ತಾ ಹೋಗುತ್ತೆ. ಏನ್ ಇಷ್ಟೊಂದು ಹೆದರಿಸ್ತಾ ಇದ್ದೀರಾ? ಹಾಗಾದ್ರೆ ಭಯ ಪಡಿಸೋದೇ ಬೇಡವಾ ಎಕ್ಸಾಮ್ ಓದ್ಕೊಳ್ಳೋಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಹೌದು. ಒಂದು ಪಾಸಿಟಿವ್ ಸ್ಟ್ರೆಸ್, ಒಂದು ಯು ಸ್ಟ್ರೆಸ್ ಅಂತ ನಾವು ಹೇಳ್ತೀವಿ ಹೀಲಿಂಗ್ ಅಲ್ಲಿ. ಅಂದ್ರೆ ಎಷ್ಟು ಮಗುವಿಗೆ ಮೋಟಿವೇಶನ್ ಮಾಡೋಕೆ ಸೂಕ್ತವೋ ಅಷ್ಟು ಪ್ರಮಾಣದ ಆತಂಕವನ್ನ ಕೊಡುವ ಆ ಬಾರ್ಡರ್ನ ಫಸ್ಟ್ ಪೋಷಕರಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಮೀರಿ ಮಗು ಆತಂಕ ತಗೊಳ್ತಾ ಇದ್ರೆ ಅದನ್ನು ನಿಭಾಯಿಸುವ, ರಿಲೀಸ್ ಮಾಡುವ, ಮ್ಯಾನೇಜ್ ಮಾಡುವ ಕಲೆಯನ್ನು ಎಕ್ಸಾಮಿನ ಆ ಮುಖ್ಯವಾದ ಆ ಒಂದು ಸಿಲೆಬಸ್ ಜೊತೆಯಲ್ಲೇ ಹೇಳ್ಕೊಡಿ. ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಥೆರಪಿ ಕ್ಲೈಂಟ್ಗಳು, ಪಾಪ ಎಲ್ಲ ಓದಿರ್ತಾಳೆ, ಎಕ್ಸಾಮ್ ಹಾಲಲ್ಲಿ ಬ್ಲ್ಯಾಂಕ್, ಭಯ ಬಂದ್ಬಿಡುತ್ತೆ ಅಂತ. ಇನ್ನು ಹೇಗೆ ಕಂಡುಹಿಡಿಯೋದು ಈ ಎಕ್ಸಾಮ್ ಫಿಯರ್ ಅತಿರೇಕವಾಗಿ ಆಗೋಗ್ಬಿಡ್ತಾ ಇದೆಯಾ ಮಗುವಲ್ಲಿ ಅಂತ? ತುಂಬಾ ಒಳ್ಳೆ ಸೂಕ್ಷ್ಮವಾದ ಇಂಡಿಕೇಶನ್ ಮಕ್ಕಳೇ ಕೊಡ್ತಾರೆ. ಬಟ್ ಪೋಷಕರು ಎಷ್ಟೋ ಸಾರಿ ಅದನ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ಹತ್ರ ಬರ್ತಾ ಇದ್ದ ಹಾಗೆ ಜ್ವರ ಬರೋದು, ಆ ಟೈಮಲ್ಲಿ ಹೆಣ್ಮಕ್ಳಾಗಿದ್ರೆ ಪೀರಿಯಡ್ ಸೈಕಲ್ ಸಡನ್ ಆಗಿ ಇಂಬ್ಯಾಲೆನ್ಸ್ ಆಗೋಗೋದು, ಮುಖದ ಮೇಲೆಲ್ಲ ವಿಪರೀತವಾಗಿ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡೋದು, ಅಥವಾ ಪ್ಯಾನಿಕ್ಕಿನ ಸಿಂಪ್ಟಮ್ಸ್ ಅನ್ನ ಎಷ್ಟೋ ಜನ ಮಕ್ಕಳು ಈ ನಡುವೆ ತೋರಿಸ್ತಾರೆ. ಅಂದ್ರೆ ತುಂಬಾ ಲೂಸ್ ಮೋಷನ್ ಆಗೋಕೆ ಶುರು ಆಗೋಗೋದು, ಆಗಾಗ ಯೂರಿನ್ಗೆ ಹೋಗ್ಬೇಕು ಅನ್ಸೋದು, ಹೊಟ್ಟೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಹೇಳೋದು, ನಿದ್ರೆನೇ ಬರ್ತಾ ಇಲ್ಲ ಅಂತ ಹೇಳೋದು, ಆ ಟೈಮಲ್ಲಿ ತುಂಬಾ ಚಿಡಿ ಅಂತೀವಿ, ಅಂದ್ರೆ ಏನು, ತುಂಬಾ ರೆಸ್ಟ್ಲೆಸ್, ತುಂಬಾ ಅಗ್ರೆಸಿವ್ ಆಗೋಗೋದು, ಈ ಥರದೆಲ್ಲ ಸಮಸ್ಯೆಯನ್ನ ಮಗು ಅನುಭವಿಸೋಕೆ ಶುರು ಮಾಡುತ್ತೆ. ಆಗ್ಲೇ ನಾನು ಹೇಳಿದಾಗ ಎಕ್ಸಾಮ್ ಆದ್ಮೇಲೆ ಸರಿ ಹೋಗ್ತಾಳೆ ಬಿಡು ಅಂತ ಇದನ್ನ ಇಗ್ನೋರ್ ಮಾಡೋದು ಒಳ್ಳೇದಲ್ಲ. ಸೊ ಹೌ ಡು ವಿ ಹ್ಯಾಂಡಲ್ ದಿಸ್? ಹೌ ಡು ವಿ ಹೆಲ್ಪ್ ದಿಸ್ ಚೈಲ್ಡ್? ಇದು ತುಂಬಾ ಮುಖ್ಯ. ಅದಕ್ಕೆ ಮಗುಗೆ ತಿಳಿಸೋಕ್ಕಿಂತ ಮುಂಚೆ ಪೋಷಕರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಈ ಪಾಠನ ಮಗುಗಿಂತ ಮುಂಚೆ ಗೂಗಲ್ ಮಾಡಿ ನಾನು ಕಲ್ತ್ಕೊಂಡು ಚೆನ್ನಾಗಿ ಹೇಳ್ಕೊಟ್ಬಿಡ್ತೀನಿ ಅನ್ನೋ ಥರನೇ ಈ ಪ್ಯಾನಿಕ್ನ ಹ್ಯಾಂಡಲ್ ಮಾಡೋಕೆ ಈ ಟೆಕ್ನಿಕ್ನ ನಾನು ತಿಳಿಸ್ಕೊಡ್ತೀನಿ ಅನ್ನೋ ಥರ ನೀವು ಸ್ಮಾರ್ಟ್ ಆಗಬೇಕು. ಇದಕ್ಕೆ ಸಾಕಷ್ಟು ವಿಧಿವಿಧಾನಗಳಿವೆ. ನಾನು ನಿಮಗೆ ಒಂದೆರಡು ಸಿಂಪಲ್ ಆಗಿರೋದನ್ನ ಇವತ್ತಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಪ್ಯಾನಿಕ್ ಆಗೋ ಮಗುಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನ ಹೇಳ್ಕೊಡಿ. ಇಷ್ಟು ದಿನಕ್ಕೆ ನಿಂಗೆ ಈ ಸಬ್ಜೆಕ್ಟ್ ಟಫ್ ಆಗಿರೋದ್ರಿಂದ ಅಥವಾ ಇದನ್ನ ನೀನು ಬೇಗ ಮರ್ತೋಗೋದ್ರಿಂದ, ನಿನಗೆ ಇಷ್ಟು ರಿವಿಷನ್ ಬೇಕಾಗೋದ್ರಿಂದ ನೀನು ಇಷ್ಟು ಸಮಯದ ಮುಂಚೆನೇ ಅದನ್ನು ಮುಗಿಸಿ ಅದನ್ನು ರಿವೈಸ್ ಮಾಡು ಅನ್ನೋ ಟೈಮ್ ಮ್ಯಾನೇಜ್ಮೆಂಟ್ ಆರ್ಟನ್ನು, ಅಥವಾ ಸರಿಯಾದ ಗ್ಯಾಪ್ಗಳನ್ನು ಕೊಟ್ಟು ಟೈಮ್ ಟೇಬಲ್ ಬರ್ಕೊಳ್ಳೋದು. ಯಾಕೆಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಪ್ಯಾಕ್ ಮಾಡಿಬಿಡ್ತಾರೆ ಟೈಮ್ ಟೇಬಲ್ನ. ಆ ಥರ ಯಾರಿಗೂ ಓದಕ್ಕೆ ಸಾಧ್ಯ? ಈಗ ನಾವು 365 ಡೇಸ್ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಸಂಕಲ್ಪ ತಗೊಂಡಿರ್ತೀವಿ, ದೊಡ್ಡವರಾಗಿ ಮಾಡ್ತೀವಾ? ಇಲ್ಲ ಅಲ್ವಾ? ಸೊ ಗ್ಯಾಪ್ ಕೊಟ್ಟು ಅದನ್ನು ಫಾಲೋ ಮಾಡೋಕ್ಕೆ ಮಗುಗೂ ಸ್ವಲ್ಪ ಆ ಬ್ರೀದಿಂಗ್ ಸ್ಪೇಸ್ ಕೊಡುವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈಂಡ್ ಟ್ರೈನಿಂಗ್ ಕೊಡೋದು. ಏನಿದು ಮೈಂಡ್ ಟ್ರೈನಿಂಗ್?
ಇದು ತುಂಬಾ ಮುಖ್ಯ. ಟೈಮ್ ಇಲ್ಲ ಅಂತ ಮಗುಗೆ ಕಂಟಿನ್ಯೂಸ್ ಆಗಿ ಓದಕ್ಕೆ ಅಲೋಕೇಟ್ ಮಾಡಿ 2 ನಿಮಿಷದ ಇದು ಮಾಡಿಸ್ದೇ ಇದ್ರೆ ಆಮೇಲೆ ಎಲ್ಲಾ ಟೈಮು ಕೊಟ್ಟು ರಾತ್ರಿ ಬೆಳಗ್ಗೆ ಎದ್ದಿದ್ದು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಕೂಡ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬಿಡುತ್ತೆ ಪ್ಯಾನಿಕ್ ಇಂದ ಮಾತ್ರ. ಅದರಿಂದ 1-2 ನಿಮಿಷ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕಿಂತ ಮುಂಚೆ ಸ್ಮೈಲ್ ಮಾಡ್ತಾ ಮಗು ನೀವು ಜೊತೆಲಿ ಕೂತ್ಕೊಳ್ಳಿ ಧ್ಯಾನದಲ್ಲಿ. ಆ ಎಂಟೈರ್ ಓದೋ ಪ್ರಾಸೆಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಮಗು ಡಿಕ್ಲೇರ್ ಮಾಡಬೇಕು ಮೈಂಡಲ್ಲಿ. ಬಿಕಾಸ್ ನಮಗೆ ಗೊತ್ತಿದೆ ಎಂತೆಂಥ ಡೈಲಾಗ್ಗಳು ಪೇರೆಂಟ್ಸು ಟೀಚರ್ಸು ಹೇಳ್ತಾರೆ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಟೈಮಲ್ಲಿ ಅಂತ. ಇದು ಮೋಸ್ಟ್ ಕ್ರಿಟಿಕಲ್ ಫೇಸು, ನೀನು ಪಾಸ್ ಆಗದೆ ಇದ್ರೆ ಹಾಳಾಗೋಗ್ತೀಯಾ, ಆಮೇಲೆ ಸೈಕಲ್ ತುಳಿಬೇಕಾಗತ್ತೆ, ಆಮೇಲೆ ನೀನು ಬೀದಿಗೆ ಬಂದ್ಬಿಡ್ತೀಯಾ, ಆಮೇಲೆ ಎಲ್ಲ ಮುಂದಕ್ಕೆ ಹೊಟ್ಟೋಗ್ಬಿಡ್ತಾರೆ. ಯಪ್ಪ ಎಂತೆಂಥ ಡೈಲಾಗ್ ಅಂದರೆ ನಿಮಗೆ ಹಾಸ್ಯಾಸ್ಪದ ಅನ್ನಿಸ್ಬೋದು. ಪಾಪ ನಮ್ಮಲ್ಲಿ ಈ ಥರ ಪ್ಯಾನಿಕ್ ಆಗಿ ಬಂದಾಗ ನಮಗೆ ಗೊತ್ತಾಗುತ್ತೆ ಸಿನಿಮಾ ಡೈಲಾಗು ಏನೂ ಇಲ್ಲ ಅದ್ರ ಮುಂದೆ. ಆ ಥರ ಎಲ್ಲ ಹೇಳಿ ಅದಕ್ಕೆ ಆಂಗ್ಸೈಟಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬೇಗ ಓದು, ಟೈಮ್ ಇಲ್ಲ. ಸೊ ಇದೆಲ್ಲ ನಿಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನು, ಉದ್ವೇಗವನ್ನ ಪ್ರಚೋದನೆ ಮಾಡುವ ಒಂದು ಇಂಬ್ಯಾಲೆನ್ಸ್ ಸ್ಟೇಟ್ಗೆ ಮತ್ತೆ ಹೋಗುವ ಸ್ಥಿತಿಯನ್ನ ಮಗುವಿನ ಬಾಡಿ ಕೆಮಿಕಲ್ಸ್ ಅಲ್ಲಿ ಚೇಂಜ್ ಆಗಕ್ಕೆ ಅದು ಪ್ರಚೋದನೆ ಕೊಡ್ತಾ ಇರುತ್ತೆ. ಅದರಿಂದ ಸ್ಮೈಲ್ ಮಾಡ್ತಾ ನಾನು ಎಂಜಾಯ್ ಮಾಡ್ಕೊಂಡು ಓದ್ತೀನಿ, ಮೇಕ್ ಇಟ್ ಆರ್ ಫೇಕ್ ಇಟ್. ಮಗು ಹೇಳ್ಬೋದೇ ಇಲ್ಲಮ್ಮ ನಂಗೆ ಎಂಜಾಯ್ ಇಲ್ಲ, ಆ ಥರ ಮೆಸೇಜ್ ನೀನು ಸಬ್ಕಾನ್ಷಿಯಸ್ ಕೊಡು ಅಂತ ತಂದೆ ತಾಯಿ ಟ್ರೈನಿಂಗ್ ಕೊಡಬೇಕು. ಸೊ ದಟ್ ಇಂಟರ್ನಲೈಸ್ ಮಾಡ್ಕೊಳ್ಳಲ್ಲ ಆ ಸ್ಟ್ರೆಸ್ಸನ್ನು ಮಗು. ನಾನು ಚಾಲೆಂಜಸ್ ಇದ್ರೂ ನಾನು ಅದನ್ನು ನಿಭಾಯಿಸ್ತೀನಿ. ನಾನು ಪೋಷಕರ ಸಹಾಯದಿಂದ ಅಥವಾ ಇಂಟರ್ನೆಟ್ಟಲ್ಲಿ ನನಗೆ ಸಿಗುವಂಥ ಒಳ್ಳೆ ಮಾಹಿತಿ ಏನು ಈ ಸಿಲೆಬಸ್ ಬಗ್ಗೆ ಅದರಿಂದ ಟೀಚರ್ಸಿಂದ ಟ್ರೈನಿಂಗಿಂದ ಹಾಯಾಗಿ ಇದನ್ನು ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಮುಂದಕ್ಕೆ ಅದನ್ನು ನೋಡುವಂಥ ಒಂದು ಟ್ರೈನಿಂಗ್ನ ಕೊಡ್ಬೋದು. ದಿಸ್ ಇಸ್ ಅ ವೆರಿ ಎಫೆಕ್ಟಿವ್ ವಿಜುವಲೈಸೇಷನ್ ಮೈಂಡ್ ಟ್ರೈನಿಂಗ್. ಏನು ಇಲ್ಲಿ ತುಂಬ ಜನ ಮಕ್ಕಳು ಯಾಮಾರ್ತಾರೆ, ಏನು ನಾನು ಕಲ್ತಿರೋದನ್ನೆಲ್ಲ ಈಸಿಯಾಗಿ ಆರಾಮಾಗಿ ರೀಕಾಲ್ ಮಾಡಿಕೊಂಡು ಖುಷಿಯಾಗಿ ಎಕ್ಸಾಮಿನೇಷನ್ ಹಾಲಲ್ಲಿ ನಾನು ಇದನ್ನು ಬರೀತೀನಿ, ಎಕ್ಸ್ಪ್ರೆಸ್ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಇಟ್. ಅಂಡ್ ಮಗುಗೆ ಇಷ್ಟೇ ಹೀಗೆ ಅನ್ನೋ ಪ್ರೆಷರ್ ನೀವು ಕೊಡಬೇಡಿ, ಅದು ಆನಂದವಾಗಿ ನೋಡ್ಲಿ. ಅದಕ್ಕೂ ಗೊತ್ತಿದೆ ಯಾವ ಮಗುಗೆ ನಾನು ಫೇಲ್ ಆಗ್ತೀನಿ ಅಂತ ಯಾವ್ದಾದ್ರು ಮಗು ಹೋಗುತ್ತಾ? ಇಲ್ಲ. ಓದ್ಲಿಲ್ಲ ಅಂದ್ರೂ ಪಾಸ್ ಆಗ್ತೀನಿ ಅನ್ಕೊಂಡು ಹೋಗುತ್ತೆ ಇನ್ಫ್ಯಾಕ್ಟ್, ಅಲ್ವಾ? ಆದ್ರಿಂದ ಆರಾಮಾಗಿ ನಾನು ಅಲ್ಲಿ ಹೋಗಿ ಬರೀತೀನಿ, ತುಂಬಾ ಕಾನ್ಫಿಡೆಂಟ್ ಆಗಿ ಬರೀತೀನಿ. ಓದಿದ್ದನ್ನ ಈಸಿಯಾಗಿ ಅಷ್ಟೇ ಅಲ್ಲ, ಓದಿದಷ್ಟೇ ಅಲ್ಲ, ಟೀಚರ್ಸ್ ಪಾಠ ಹೇಳ್ಕೊಡ್ಬೇಕಾದ್ರೆ ನಂಗೆ ಹೇಳ್ಕೊಟ್ಟಿದ್ದು, ನಾನು ಜನರಲಿ ಕಲ್ತಿರೋದು, ಅಪ್ಪ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದು, ಅದೆಲ್ಲವನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ನನ್ನ ಬೆಸ್ಟನ್ನು ಕೊಟ್ಟು ಹ್ಯಾಪಿಯಾಗಿ ನಾನು ಅದರಿಂದ ಒಂದು ಕಂಟೆಂಟೆಡ್ ಫೀಲಿಂಗ್ ಅಂದ್ರೆ ಏನು, ಸಂತೃಪ್ತಕರ ಮನಸ್ಥಿತಿಯಿಂದ ನಾನು ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬರ್ತೀನಿ. ಈ ಮೈಂಡ್ ಟ್ರೈನಿಂಗ್ನ ಜಸ್ಟ್ 2 minutes ಅಟ್ಲೀಸ್ಟ್ ಒಂದು 3 ದಿನಕ್ಕೆ ಒಂದ್ಸತಿ ಓದಕ್ಕಿಂತ ಮುಂಚೆ ಮಗುವಿನ ಜೊತೆ ನೀವು ಕೂತ್ಕೊಂಡು, ವಾವ್ ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಮೇಸಿಂಗ್ ಜರ್ನಿ, ಬಾ ಮಜಾ ಮಾಡ, ಬಾ ಅದೇನಿದೆ ಕಲಿಯೋಣ, ಬಾ ನೋಡೋಣ, ನೀನಾ ಮ್ಯಾಥ್ಸ, ನೀನಾ ಫಿಸಿಕ್ಸಿನ ಫಾರ್ಮುಲಾನ ನೋಡೇ ಬಿಡೋಣ ಬಾ ಅಂತ ತಂದೆ ತಾಯಿ ಜೊತೆಲಿ ಕೂತ್ಕೊಂಡು ಆ ಉತ್ಸಾಹ ಕೊಟ್ಟಾಗ ಮಗು ಮೈಂಡಲ್ಲಿ ಅದನ್ನು ಯಾವ ರೀತಿ ಪರ್ಸೀವ್ ಮಾಡಬೇಕು ಅನ್ನೋ ಒಂದು ಹಿಂಟ್ ಮಗುಗೆ ಸಿಗತ್ತೆ. ಬಟ್ ನಾವೇನ್ ಮಾಡ್ತೀವಿ, ನೋಡೋ ಪ್ರತಿ ಸತಿ ಮ್ಯಾಥ್ಸಲ್ಲಿ ಫೇಲ್ ಆಗಿದ್ಯಾ, ಈ ಸತಿ ನಿನಗೆ ಅಂತ ಹೇಳ್ತೀವಿ. ಮಗುಗೆ ಆಲ್ರೆಡಿ ಅವರ್ಷನ್ ಶುರು ಆಗೋಗುತ್ತೆ, ಅಂದ್ರೆ ಹೇಟೆಡ್ನೆಸ್ ಶುರು ಆಗುತ್ತೆ. ಇನ್ನು ಯಾವ ರೀತಿ ಅದು ಕಾಮ್ ಆಗೋದನ್ನು ತಗೊಳಕ್ಕಾಗತ್ತೆ? ನೋಡಿ, ನಾನು ಪ್ರತಿ ಪೋಷಕರಿಗೂ ಹೇಳ್ತೀನಿ, ಪ್ರೆಷರ್ ಕೊಟ್ಟು ರಿಸಲ್ಟ್ಸ್ ಬಂದು ಆ ರಿಸಲ್ಟ್ಸಿನ ಪ್ಯಾನಿಕ್ ಮುಂದೊಂದು ದಿನ ಪರ್ಫಾರ್ಮೆನ್ಸ್ನ ಕಮ್ಮಿ ಮಾಡೋ ಹಂತಕ್ಕೆ ತಗೊಂಡು ಹೋಗತ್ತೆ. ದಯವಿಟ್ಟು ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇವಾಗ ತುಂಬಾ ಖುಷಿ ಅನ್ನಿಸ್ಬೋದು ನಿಮ್ಗೆ, ಕೋಲ್ ಇಟ್ಕೊಂಡು 4 ಜಾಡಿಸ್ದೆ ಬಂತು ಅಂತ. ಬಟ್ ಆಮೇಲೆ ಕೋಲ್ನ ಮಗು ಕೀಳೋ ಏಜ್ಗೂ ಬರುತ್ತೆ, ಹೊಡಿತೀನಿ ನೋಡು ಅಂತ ನಿಮಗೆ ಭಯ ಪಡಿಸೋ ಏಜ್ಗೂ ಬರುತ್ತೆ. ಅವಾಗ ಏನ್ ಮಾಡೋದು? ಆಗ ಪರ್ಫಾರ್ಮೆನ್ಸ್ ಸಡನ್ ಆಗಿ ಡಿಪ್ ಆಗುತ್ತೆ. ತುಂಬಾ ಜನ ಹೇಳ್ತಾರೆ 9ನೇ ಕ್ಲಾಸ್ವರೆಗೂ ಫಸ್ಟ್ ಕ್ಲಾಸ್ ಆಗಿದ್ದ, ಏನ್ ಬಂತೋ ಗೊತ್ತಿಲ್ಲ ಇವನಿಗೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಇದನ್ನ ಸೂಕ್ಷ್ಮವಾಗಿ ನೋಡ್ಬೇಕು. ಏನು, ಟೈಮ್ ಮ್ಯಾನೇಜ್ಮೆಂಟ್, ರಿಲ್ಯಾಕ್ಸ್ಡ್ ವೇ ಆಫ್ ರಿಸೀವಿಂಗ್ ಎಜುಕೇಶನ್, ಅಂಡ್ ಡೆಫಿನೆಟ್ಲಿ ನೀವು ಆ ಮಗುಗೆ ಕೊಡುವ ಈ ವಿಚಾರದ ಕೌನ್ಸಿಲಿಂಗ್ ಏನಿದೆ ಅದೆಲ್ಲವೂ ಮುಖ್ಯ ಆಗುತ್ತೆ. ಆದ್ರಿಂದ ಸ್ವಲ್ಪ 2 ಮಾರ್ಕ್ಸ್ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಮಗು ಮನಸ್ಸಿಗೆ ಹಾನಿ ಮಾಡಬೇಡಿ. ಮೋಟಿವೇಶನ್ ರೀತಿಯಲ್ಲಿ ಓದೋದಕ್ಕೆ, ಉತ್ಸಾಹ ಬರೋದಕ್ಕೆ ನೀವು ಫಸ್ಟ್ ಪ್ರಿಪೇರ್ ಆಗಿ, ಆಗ ಅದೇ ರೀತಿಯಲ್ಲಿ ಮಗುಗೆ ಇನ್ಫ್ಲುಯೆನ್ಸ್ ಮಾಡಬಹುದು. ಇನ್ನು ಎಕ್ಸಾಮ್ ಎಲ್ಲ ಆದಮೇಲೆ ಆ ಸ್ಟ್ರೆಸ್ಸನ್ನು ಬಿಟ್ಕೊಡೋಕ್ಕೂ ಕೂಡ ಮಗುಗೆ ನೀವು ಜೊತೆಯಲ್ಲಿ ಕೂತು ಮೆಡಿಟೇಷನ್ ಮೂಲಕ ಸಹಾಯ ಮಾಡಬೇಕು. ಮಾಡ್ತೀರಲ್ಲ? ಸೊ ಎಕ್ಸಾಮ್ ಅನ್ನೋದು ಒಂದು ಅಡ್ವೆಂಚರ್ ಆಗಬೇಕು ಹೊರತು ಭೂತ ಆಗಬಾರ್ದು. ಅದರಿಂದ ಮಗುಗೆ ಅನಾರೋಗ್ಯ ಬರಬಾರ್ದು. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋ ಮಾಹಿತಿ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.